ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಪುರಿ ಉಂಡೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಪುರಿ ಉಂಡೆ ಮಾಡೋದಕ್ಕೆ ನಾನು 3 ಕಪ್ ಆಗಷ್ಟು ಕಡಲೆಪುರಿ ತೊಗೊಂಡಿದ್ದೀನಿ. ಮೊದಲು ಅದನ್ನು ನಾವು ಹುರ್ಕೊಳ್ಳೋಣ. ಹುರ್ಕೊಳ್ಳೋದು ಏನಕ್ಕೆ ಅಂದರೆ ಪುರಿ ಸ್ವಲ್ಪ ಕ್ರಿಸ್ಪ್ ಆಗಲಿ ಅಂತ. ಸೊ ನೀವು ಪುರಿ ಉಂಡೆ ಮಾಡೋದಕ್ಕೆ ಅನ್ಸಾಲ್ಟೆಡ್ ಪುರಿ ತೊಗೊಳ್ಳಿ, ಅದು ಉಪ್ಪು ಹಾಕದೇ ಇರುತ್ತಲ್ಲ ಆ ಥರದ ಪುರಿ ತೊಗೊಳ್ಳಿ. ಇದು ಈಗ ಹುರಿದಾಗಿದೆ, ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಬೆಲ್ಲ ಕರಗಿಸ್ಕೊಳ್ಳೋಣ. ನಾನು 3 ಕಪ್ ಪುರಿ ತೊಗೊಂಡಿದ್ನಲ್ಲ, ಅದಕ್ಕೆ 1 ಕಪ್ ಆಗಷ್ಟು ಬೆಲ್ಲ ತೊಗೊಳ್ತಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಆಗಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಫಸ್ಟ್ ಕರಗಿಸ್ಕೊಳ್ಳೋಣ. ಈಗ ಬೆಲ್ಲ ಕರಗಿದೆ, ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ಫಿಲ್ಟರ್ ಮಾಡೋದ್ರಿಂದ ಕಸ ಏನಾದರೂ ಇದ್ದರೆ ಅದು ಆಚೆ ಹೊರಟೋಗುತ್ತೆ. ಈ ಬೆಲ್ಲದ ನೀರನ್ನು ಈಗ ಬಾಣಲಿಗೆ ಹಾಕಿ ನಾವು ಪಾಕ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕೈ ಆಡಿಸ್ತೀರಿ. ಇದನ್ನು ಮಾಡೋದಕ್ಕೆ ಒಂದು 10-15 ಮಿನಿಟ್ಸ್ ಮೇಲಾಗುತ್ತೆ, ಯಾಕಂದರೆ ನಮಗೆ ಮಂದ ಪಾಕ ಬರಬೇಕು. ಒಂದು ಕುದಿ ಬಂತಲ್ಲ, ಈಗ 1 ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಎಂತಕ್ಕೆ ಹಾಕ್ತಿದ್ದೀನಿ ಅಂದರೆ ಒಳ್ಳೆ ಶೈನ್ ಕೊಡುತ್ತೆ ಪುರಿ ಉಂಡೆಗೆ. ಸೊ ಹಾಗಾಗಿ ತುಪ್ಪ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ತಣ್ಣೀರಿಗೆ 1-2 ಡ್ರಾಪ್ ಹಾಕಿ ಕೈಯಲ್ಲಿ ಒಂದು ಹತ್ರ ಸೇರಿಸಿ ನೋಡಿ. ಅದು ಉಂಡೆ ಕಟ್ಕೊಂತು ಅಂದರೆ ಪಾಕ ರೆಡಿ ಆಗಿದೆ ಅಂತ ಅರ್ಥ. ಇಲ್ಲ ಸ್ವಲ್ಪ ಜಾರ್ ಇದೆ ಅಂದರೆ ಅಂಟ್ಕೊತಿದೆ ಅನ್ನೋದಾದರೆ ಇನ್ನೂ 1-2 ನಿಮಿಷ ಕುದಿಸ್ಕೊಳ್ಳಿ. ಈಗ ನಾವು ಹುರಿದಿಟ್ಕೊಂಡಂಥ ಕಡಲೆಪುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪಾಕದ ಜೊತೆ ಪುರಿನ ಚೆನ್ನಾಗಿ ಕೋಟ್ ಮಾಡ್ಕೋಬೇಕು. ನಿಮಗೆ ಬೇಕು ಅಂದರೆ ಇಲ್ಲೇ 1 ಸ್ಪೂನ್ ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಹಾಕಲಿಲ್ಲ. ಇದನ್ನು ಚೆನ್ನಾಗಿ ಪುರಿಗೆ ಕೋಟ್ ಮಾಡಿ ಬಿಸಿ ಇರಬೇಕಾದ್ರೆ ನಾವು ಉಂಡೆ ಕಟ್ಕೋಬೇಕು. ಆರೋದ್ಮೇಲೆ ಉಂಡೆ ಬರೋದಿಲ್ಲ. ಸೊ ನೋಡ್ತಿದ್ದೀರಲ್ಲ, ವಿಡಿಯೋಲಿ ತೋರಿಸ್ತಿರೋ ಥರ ಚೆನ್ನಾಗಿ ಪ್ರೆಸ್ ಮಾಡ್ತಾ ಉಂಡೆ ಕಟ್ಕೊಳ್ಳಿ. ನೀವೇನಾದರೂ ಗಟ್ಟಿ ಪಾಕ ಆಗದೆ ಮುಂದೆನೇ ಪುರಿ ಹಾಕಿದ್ದೀರಾ ಅಂದರೆ ಇದು ಉಂಡೆ ಕಟ್ಕೊಳ್ಳೋದಿಲ್ಲ, ಉಂಡೆ ಅಂಟ್ಕೊಳ್ಳೋದಿಲ್ಲ. ಸೊ ಗಟ್ಟಿ ಪಾಕ ಬಂದಮೇಲೆ ಪುರಿ ಹಾಕ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಚೆನ್ನಾಗಿದೆ ಅಲ್ವಾ? ಒಂದು ಸಲ ಎಲ್ಲರೂ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.